ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಗಳಿಗೆಗೂ ಏಳಿಗೆ ಮಾಡುವಂತಹ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೋಗ್ತಾ ಇದ್ದೀನಿ. ಅದು ಕೂಡ ಏಳ್ಗಳ್ಳಿಯ ಮುದ್ದಮ್ಮನ ದೇವಸ್ಥಾನಕ್ಕೆ. ಅಲ್ಲಿ ಯಾವ ರೀತಿ ಹರಕೆ ಕಟ್ಕೋಬೇಕು, ಮಹದೇಶ್ವರನ ಭಕ್ತಾದಿಗಳು ಇಲ್ಲೇ ಬಂದು ಏನು ಪೂಜೆ ಮಾಡ್ತಾರೆ ಅನ್ನೋದನ್ನ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಈಗ ಏಳ್ಗಳ್ಳಿಯ ದೇವಸ್ಥಾನಕ್ಕೆ ಹೋಗೋಣ, ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಏಳ್ಗಳ್ಳಿ ಮುದ್ದಮ್ಮನ ದೇವಸ್ಥಾನ ಇರೋದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿಗೆ ಸೇರಿದಂತಹ ಏಳ್ಗಳ್ಳಿ. ಇದು ಸಂಗಮ ಮಾರ್ಗವಾಗಿ ಬಂದರೆ ಏಳ್ಗಳ್ಳಿ ಎಂಬ ಗ್ರಾಮ ಸಿಗುತ್ತೆ. ಕನಕಪುರದಿಂದ 22 ಕಿಲೋಮೀಟ್ರ್ ಜರ್ನಿ ಮಾಡಿದರೆ ಈ ಏಳ್ಗಳ್ಳಿಗೆ ಬರ್ಬೋದು. ಇಲ್ಲಿ ನೀವೇನೇ ಬೇಡ್ಕೊಂಡ್ರೂ ಕೂಡ ಇಲ್ಲ ಅನ್ನುವ ಮಾತೇ ಇಲ್ಲ. ಅಂತಹ ಸತ್ಯವಂತೆಯ ಮುದ್ದಮ್ಮನ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಈ ಶಿವರಾತ್ರಿ ಟೈಮ್ಗಳಲ್ಲಿ ಮಹದೇಶ್ವರರಿಗೆ ದೊಡ್ಡ ಪಾದ ಅಂತ ನಡ್ಕೊಂಡು ಹೋಗ್ತಾರೆ. ದೊಡ್ಡ ಪಾದ ಅಂತಂದರೆ ನಡ್ಕೊಂಡು ಹೋಗೋದು. ಈ ಏಳ್ಗಳ್ಳಿ ಪೂಜೆ ಮಾಡಿ ಆ ನಂತರ ಮಹದೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ಹೋಗುವಂಥ ಪದ್ಧತಿ ಈಗಲೂ ಕೂಡ ಇದೆ. ಈಗ ನೆಕ್ಸ್ಟು 21ನೇ ತಾರೀಕಿಂದ ಪಾದಯಾತ್ರೆಯನ್ನು ಮಾಡ್ತಾರೆ. 26ನೇ ತಾರೀಕು ಶಿವರಾತ್ರಿ ಇರೋದ್ರಿಂದ 21ನೇ ತಾರೀಕಿನಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬಂದು ಪೂಜೆ ಮಾಡಿ ಆ ನಂತರ ಮುಂದೆ ಪಾದವನ್ನು ಬೆಳೆಸುವಂತಹ ಪದ್ಧತಿ ಈಗಲೂ ಕೂಡ ನಡ್ಕೊಬರುವಂತಹ ಪದ್ಧತಿ. ಇಲ್ಲಿ ನೀವೇನೇ ಬೇಡ್ಕೊಳ್ಳಿ, ಕ್ಷಣಕ್ಕೂ ನಿಮ್ಮ ಏಳಿಗೆಗಳನ್ನು ನೆರವೇರಿಸುವಂತಹ ಏಳ್ಗಳ್ಳಿ ಮುದ್ದಮ್ಮನ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಬನ್ನಿ, ಇಲ್ಲಿನ ವಿಚಾರ ಯಾವ ರೀತಿ ಇದೆ, ಇಲ್ಲಿ ಬಂದು ಯಾವ ರೀತಿ ಹರಕೆ ಮಾಡ್ಕೋಬೇಕು ಅನ್ನೋದನ್ನು ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಏನಕ್ಕೆ ಅಂತಂದರೆ, ನೀವು ಕೂಡ ಈ ದೇವಸ್ಥಾನ ಹತ್ರ ಬಂದಿರ್ತೀರಿ, ಪಾದಯಾತ್ರೆ ನಡ್ಕೊಂಡು ಹೋಗ್ಬೇಕು ಅಂತಂದರೆ ನೀವು ಇಲ್ಲಿ ಬಂದಿರ್ತೀರಿ. ಬಂದಿರೋರು ಕೂಡ ಆಗಲಿ, ಬರದೇ ಇರೋರು ಕೂಡ ಆಗಿರಲಿ, ದಯವಿಟ್ಟು ಒಂದು ಕಾಮೆಂಟ್ ಹಾಕಿರಿ, ಏಳ್ಗಳ್ಳಿ ಮುದ್ದಮ್ಮ ಅಂತ ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ. ಒಳಗಡೆ ತಾಯಿ ಯಾವ ರೀತಿ ಇದ್ದಾಳೆ ಅನ್ನೋದನ್ನು ನೋಡೋಣ. ಹಾಗೆ ಅರ್ಚಕರು ಯಾವ ರೀತಿ ಇಲ್ಲಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ಕೂಡ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಅನ್ನೋದನ್ನು ನೋಡಿ. ಇಲ್ಲಿ ನೋಡಿ, ಗೋಪುರ ನೋಡೋಕ್ಕೆ ಎಷ್ಟು ಹೈಟ್ ಇದೆ ಅಂತಂದರೆ ಭಯಂಕರ ಹೈಟ್ ಆಗಿದೆ. ನೋಡೋಕ್ಕಂತರ 2 ಕಣ್ಣು ಸಾಲಲ್ಲ ಅಂಥ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಬಂದಿದ್ದೀನಿ. ಇಲ್ಲಿ ನೋಡಿ, ಶ್ರೀ ತಾಯಿ ಮುದ್ದಮ್ಮ ದೇವಸ್ಥಾನ. ಹಾಗೆ ನೋಡಿ ಮೇಲ್ಗಡೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ಎಷ್ಟು ಹೈಟಾಗಿದೆ ಅಂತಂದರೆ ಗೋಪುರ ಭಯಂಕರ ಹೈಟಾಗಿದೆ. ಆದರೂ ವಿಗ್ರಹನ ಯಾವ್ಯಾವ ರೀತಿ ಗೇದಿದ್ದಾರೆ ಅನ್ನೋದನ್ನು, ಆದರೆ ಇಲ್ಲಿ ತಾಯಿಯನ್ನು ಬೇಡಿದವರು ಇದುವರೆಗೂ ಯಾರಿಗೂ ಕಷ್ಟ ಅಂತೂ ಬಂದೇ ಇಲ್ಲ. ಆ ಥರ ಸತ್ಯವಂತೆ ತಾಯಿ. ನೀವು ಕೂಡ ಬನ್ನಿ. ಫೋನ್ ನಂಬರು ಅರ್ಚಕರದ್ದು ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ. ಈ ವಿಡಿಯೋದಲ್ಲೂ ಮುಂದೆ ಅವರು ಫೋನು ನಂಬರ್ ಹಾಕಿರ್ತೀನಿ, ನೋಡಿ ಅಂತ ಹೇಳ್ತಾ ಈಗ ಬನ್ನಿ ಒಳಗಡೆ ಹೋಗಿ ಯಾವ ರೀತಿ ತಾಯಿ ಇದ್ದಾಳೆ ಅನ್ನೋದನ್ನು ದರ್ಶನ ಮಾಡಿ ಆ ನಂತರ ಅರ್ಚಕರನ್ನ ಮಾತಾಡ್ಸೋಣ. ನೋಡಿ, ಒಳಗಡೆ ಹೋದರೆ ಒಂಥರ ಮೈ ಜುಮ್ಮನ್ನುತ್ತೆ. ಅಂಥ ಸತ್ಯವಂತೆಯ ದರ್ಶನವನ್ನು ನೀವು ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನೂ ಹೊರಗೆ ಹೋಗೋಣ. ನೋಡಿ, ಇವೆಲ್ಲ ಉತ್ಸವ ಮೂರ್ತಿಗಳು. ಇದು ಉಗಾದಿಯಾದ 8 ದಿನಕ್ಕೆ ಮತ್ತು ಇಲ್ಲ 15 ದಿನಕ್ಕೆ ತುಂಬ ವಿಶೇಷವಾಗಿ ಪೂಜೆ ವ್ರತಗಳನ್ನು ಮಾಡಿಸುವಂತಹ ಪುಣ್ಯಕ್ಷೇತ್ರ ಇದು. ದರ್ಶನ ಮಾಡಿದ್ರಾ? ಬನ್ನಿ ಹಾಗೆ ಒಂದು ಪೂಜೆನ ಮಾಡಿಸ್ಬಿಡೋಣ. ನಮಸ್ಕಾರ. ನಿಮ್ಮ ಹೆಸರು? ಶಿವರಾಜು. ಈಗ ಇಲ್ಲಿ ಪೂಜೆ ಮಾಡ್ತಿದ್ದೀವಿ. ನಾವು 20 ವರ್ಷದಿಂದ ಮಾಡ್ತೇವೆ. ಅಂದರೆ ಇಲ್ಲಿ ಏಳ್ಗಳ್ಳಿ ಮುದ್ದಮ್ಮ ಅನ್ನೋದು ಹೆಸರೇನು ಏನು ಬಂತು? ಏಳ್ಗಳ್ಳಿ ಮುದ್ದಮ್ಮ ಅಂತ ಇದು ತಾಯಿ ಜೀವಸಹಿತ ನೆಲಮಾಳಿಗೆ ಆಗಿರುವಂಥದ್ದು. ಅದು ಬಂದು ಮಡಿವಾಳ ತಂದೆ ಮನೆಯದು. ಅಲ್ಲಿಂದ ಬಂದು ಇಲ್ಲಿ ನೆಲಗೊಂಡಿರೋದು. ಮತ್ತು ಶಿವದ ಮೂರ್ತಿಂತ ಬೇರೆ ಅಣ್ಣ ಬೇರೆ ಬೆಟ್ಟ ಇದೆ, ಶಿವಲಪ್ಪ ಬೆಟ್ಟ ಅಂತ. ಅಲ್ಲಿ ಅಣ್ಣ ಇಲ್ಲಿ ಅಣ್ಣ ತೆಗಿ ಇದು ಮಾಡಿಕೊಂಡು ಈಗ ಅಲ್ಲಿಗೆ ಅಣ್ಣ ಇದು ಮಾಡಿದ್ದಾರೆ. ಇಲ್ಲಿ ಏಳ್ಗಳ್ಳಿ ಮುದ್ದಮ್ಮ ತಾಯಿ ಹೆಂಗೆ ಹೆಸರು ಬಂತು ಅಂತಂದರೆ, ಇದು ಮರಳಲ್ಲಿ
ಗಂಗೆ ಮಾಡಿಕೊಂಡು ಸತ್ತಲ್ಲಿ ಮಾಡಿಕೊಂಡು ಶಿವಪ್ಪ ಒಡೆಯರ್ ಅಂತ ತಂದೆ ಅವ್ರಿಗೆ ನೀರು ತರ್ತಾರೆ. ಅವಾಗ ಅವತ್ತಿನ ಕಾಲದಿಂದನೂ ಪರಂಪರೆಯಾಗಿ ಅವ್ರು ನಡ್ಕೊಂಡು ಬರ್ತಾರೆ. ನಿಮಗೆ ಶಿವಪ್ಪ ಒಡೆಯರಿಗೆ ಮಕ್ಕಳಿರಲಿಲ್ಲ. ಅವಾಗ ಅಲ್ಲಿ ಹೊರಬೇಡಿ, ಅವತ್ತು ಸತ್ತಿದ ಕಾಲ ಅಲ್ವಾ, ಹೊರಬೇಡಿ ಒಂದು ಲೆಕ್ಕಾಚಾರದಲ್ಲಿ ಏನೋ ಮಾತಾಡಿ ಈಗ ಆ ಅಣ್ಣ ತಂಗಿನ ಪಡೆದ್ರು. ತಾಯಿ ಮುದ್ದಮ್ಮ ಮತ್ತೆ ಬಸವೇಶ್ವರ ಅಂತ ಅವ್ರಿಗೆ ಹೆಸರಿಟ್ಟು ಅವ್ರಿಗೆ ಹಿಂಗೆ ಇದೆಲ್ಲ ಮಾಡಿ ಆದ್ಮೇಲೆ ಅವರು ಸತ್ಯ ಕಾಲ ಅಲ್ವದು ಆಗಿನ ಹಿಂಗೆ ನಮಗೆ ನೆಲಗೊಳಕ್ಕೆ ಒಂದು ಸ್ಥಾನ ಬೇಕು ಅಂತ ಅಂದಾಗ ಈ ಜಾಗ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಮೇಲ್ಗಡೆ ಶಿವದಪ್ಪನ ಬೆಟ್ಟ ಅಂತ ಅಲ್ಲಿ ಪುಣ್ಯಕ್ಷೇತ್ರ ಅದನ್ವೇ ಅಲ್ಲಿ ಮಾಡ್ಕೊಂಡು ಅಲ್ಲಾದ ತಕ್ಷಣ ಅಲ್ಲಿಂದ ಇಲ್ಲಿಗೆ ತಾಯಿ ಇದು ಮಧ್ಯ ನೀರು ತಗೊಳೈತೆ. ಕೊಳದಲ್ಲಿ ಕೊಳ ಇದೆ ಕೆಳಗಡೆ, ಅದು ಸೊಡ್ಲಿನ ಆಕಾರ ಇದೆ. ಸೊಡ್ಲಿನ ಆಕಾರ ಅದು ಬಂದು ಮಡಿವಾಳ ಸೈಡ್ಗೆ ಇದಿದೆ, ಸುತ್ತ ಸೊಡ್ಲಿನ ಆಕಾರ. ಅದೇ ರೀತಿ ನನಗೆ ಸೊಡ್ಲಿನ ಆಕಾರ ಬೇಕು ಅಂದ್ಬಿಟ್ಟು ಅದನ್ನ ತಾಯಿ ಮಾಡಿಸ್ಕೊಂಡಿರೋದು. ಈ ಇದರಲ್ಲಿ ಹಾವು ಕಡಿದ್ರೆ ಮತ್ತೆ ಈ ರೌಂಡ್ ಸರ್ಕಲ್ ಹಾಕಿ ಗೀಟೋದು, ಅದರಿಂದ ಹಾವು ಯಾವ್ಯಾವ ಬೇಕೋ ಅವು ಮಾತ್ರ ನಮ್ಮ ಸ್ಥಾನದಲ್ಲಿ ತೀರ್ಥ ಪ್ರಸಾದ ಸೇವೆ ಮಾಡೋಕ್ಕೆ ಅವಕಾಶ. ಯಾವ ಬಂದಿಲ್ಲ ಇಲ್ಲ ಅಂತ ತಾಯಿ ಅಪ್ಪಣೆ ಕೊಟ್ಟರು. ಅಪ್ಪಣೆ ಕೊಟ್ಟ ತಕ್ಷಣ ಬಂದಂಥ ಅವಳು ಮಂಡಲದ ಒಂದು ಎಲ್ಲ ಹೋಗುದು, ಮಂಡಲದ ಒಂದು ಪ್ರತಿಯೊಂದು ಎಲ್ಲ ಹೋಗುದು. ಪ್ರತಿಯೊಬ್ಬರು ಚಿಕಿತ್ಸೆ ಇಲ್ಲಿ ತೀರ್ಥ ಮತ್ತೆ ಪ್ರಸಾದ ಕೊಟ್ರೆ ಇದಾಗುತ್ತೆ, ಏನ್ ತೊಂದರೆ ಏನಿಲ್ಲ. ಮತ್ತೊಂದು ಕೂಡ ಹೌದು, ಮಂಡಲದ ಮಾತ್ರ ಆಗಲ್ಲ, ಏನಿಲ್ಲ. ಯಾವ ಇದೆ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ್ಯಾವ ಪೂಜೆ ಇರುತ್ತೆ? ಯಾವ ಸೋಮವಾರ, ಶುಕ್ರವಾರ, ಭಾನುವಾರ, ಮೇಲ್ವಾರ ಮೂರು ದಿನ, ತಾಯಿವಾರ ಮೇಲ್ವಾರ ಅನ್ನದಾಸೋಹ ಎಲ್ಲ ನಡೀತದೆ. ಮೇಲ್ವಾರ 3 ದಿನ. ಮತ್ತೆ ವಿಶೇಷವಾಗಿರುವಂತದ್ದು ಸೋಮವಾರ ಈಗ ಪರಿಚಯ 21ನೇ ತಾರೀಕಿಂದ 21, 22 ಪರಿಚಯ ಇದೆ. ಮಾದಪ್ಪನ ಬೆಟ್ಟ ನಡ್ಕೊಯ್ತಾರೆ ಇಲ್ಲಿಂದಾನೆ. ಆವಾಗ ಲಕ್ಷಾಂತರ ಜನ ಸೇರ್ತಾರೆ. ಲಕ್ಷಾಂತರ ಜನಕ್ಕೂ ಮೇಲ್ಗಡೆ ಒಂದು ಊರಿನ ಸಮಸ್ತ ಜನವೆಲ್ಲ ಸೇರಿ ಅಲ್ಲಿ ಅಡಿಗೆ ಮಾಡಿಸ್ತಾರೆ. ಮೈಸೂರು ಟ್ರಸ್ಟ್ ಅಂತ ಮಾಡ್ಕೊಂಡು ಅಲ್ಲಿ ಅಡಿಗೆ ಮಾಡಿದ್ರೆ ಸುಮಾರು ಲಕ್ಷಾಂತರ ಜನಕ್ಕೂ ಅವರೆಕಾಳು ಸಾರು, ಮುದ್ದೆ ಮತ್ತೆ ಅನ್ನ, ಸಾಂಬಾರು, ಪಾಯಸ, ಸ್ವೀಟ್ ಪ್ರತಿಯೊಂದು ಎಲ್ಲ ಮಾಡಿಸಿ ಅಲ್ಲಿ ಅನ್ನದಾಸೋಹ ಮಾಡ್ತಾರೆ. 2 ದಿನ ಫುಲ್ಲಾಗೆ ಮಾಡ್ತಾರೆ. 2 ದಿನ ನಡ್ಕೋವಂತ ಭಕ್ತಾದಿಗಳಿಗೆ ಮೇನ್ ತಾಯಿ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಮತ್ತೆ ಮುಂದಕ್ಕೆ ಹೋಗೋದು. ಅಂದ್ರೆ ಇಲ್ಲಿ ಭಕ್ತಾದಿಗಳಿಗೆ ಇಲ್ಲಿ ಅರ್ಕೆ ಕಟ್ಕೊಂಡ್ರೆ ಯಾವ ರೀತಿ ಒಳ್ಳೇದಾಗುತ್ತೆ? ಅರ್ಕೆ ಕೊಟ್ರೆ 11 ರೂಪಾಯಿ ಅರ್ಕೆ ಬರ್ತಾರೆ. ಮಕ್ಕಳು ಆಗದೆ ಇರುವಂತವ್ರಿಗೆ ಅವ್ರು ಕಟ್ಕೊಂಡು ಒಂದು ಮುಗ್ಗೊಡಿಸಿ ಪ್ರಸಾದ ಕೊಡ್ತೀವಿ. 2ನೇ ಮನೆ ವಿಚಾರವಾಗಲಿ ಮತ್ತೆ ವ್ಯವಹಾರ ವಿಚಾರವಾಗಲಿ ಮತ್ತೆ ಒಂದು ಗೂಳಿ ವಿಚಾರವಾಗಲಿ ಏನೇ ವಿಚಾರವಾಗಂದ್ರೆ ತೊಂದರೆಗೊಳಿಸಿ ಬಂದು ಕಟ್ಟಿ ಅದಾದ ತಕ್ಷಣ 2 ವಾರ 3 ವಾರದಲ್ಲೆಲ್ಲ ಇದಾಗುತ್ತೆ. ಮತ್ತೆ ಈ ಮೇನ್ ವಿಶೇಷತೆ ಅಂತಂದ್ರೆ ಚರ್ಮದ ಕಾಯಿಲೆ, ಕುಷ್ಠರೋಗ, ಸ್ಕಿನ್ ಪ್ರಾಬ್ಲಮ್ಗಳು ಪ್ರತಿಯೊಂದು ಏನಿದ್ರು ಇಲ್ಲೇ ಈ ಕೊಳದಲ್ಲಿ ಸ್ನಾನ ಮಾಡಿ 3 ವಾರ ಬರಬೇಕು. 3 ವಾರ ಬಂದ ತಕ್ಷಣ ಎಲ್ಲ ಕ್ಲಿಯರ್ ವಿಭೂತಿ ಮತ್ತೆ ತೀರ್ಥ ಕೊಡ್ತೀವಿ. ಅದನ್ನ ರೆಗ್ಯುಲರ್ ಆಗಿ ಡೈಲಿ ನೈಟ್ ಹೆಚ್ಚು ಸ್ನಾನ ಮಾಡಬೇಕು. ಮನೇಲಿ ಮುಂಚೆನೇ ಮಾಡಬಾರ್ದು, ನಾನ್ ವೆಜ್ ಏನು ಮುಖ್ಯವಾದ ಆ ರೀತಿ ಇದ್ದಾಗ ಅಲ್ಲಿ ಕ್ಲಿಯರ್ ಆಗುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತೆ ಅಲ್ಲಿಂದ ಬಂದು ನಾಗದೋಷ ಇದೆ. ಅಂದ್ರೆ ಈ ದೇವಸ್ಥಾನಕ್ಕೆ ಯಾವ ಊರಿಂದ ಬರ್ತದೆ? ಅಂದ್ರೆ ತುಂಬಾ ಕಡೆ ಬರ್ತಾರೆ. ಮೈಸೂರು, ತುಮಕೂರು, ಮಡಿಕೇರಿ ತರದಿಂದ ಬರ್ತಾರೆ. ಹೊಸಕೋಟೆಗಳಿಂದ ಬರ್ತಾರೆ. ಇದು ದಾವಣಗೆರೆಯಿಂದ ಬರ್ತಾರೆ. ಚಿತ್ರದುರ್ಗ ಬರ್ತಾರೆ, ತುಮಕೂರಿಂದ ಬರ್ತಾರೆ. ಸುತ್ತಮುತ್ತ ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿ ಬರ್ತಾರೆ. ಅಂದ್ರೆ ಈಗ ಪಾದಯಾತ್ರೆ ಹೋಗ್ಬೇಕಾದ್ರೆ ಮೇನ್ ಇಲ್ಲಿ ಪೂಜೆ ಪೂಜೆ ಸಲ್ಲಿಸ್ಬಿಟ್ಟು ಇಲ್ಲಿಂದ ಊಟ ಪ್ರಸಾದ ಮಾಡ್ಕೊಂಡು ಇಲ್ಲಿಂದ ಮುಂದುವರಿಸ್ತಾರೆ. ಪಾದಯಾತ್ರೆ ಸಂಗಮ ಹೊಳೆ ದಾಟಿ ಅಲ್ಲಿಂದ ಪಾದಯಾತ್ರೆ. ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಈಗ ಇಲ್ಲಿ ಬರ್ಬೇಕಾದ್ರೆ ಯಾವ ರೂಟಲ್ಲಿ ಬರ್ಬೇಕು? ಮೇನ್ ಕಲ್ಪುರದಿಂದ ಏಳಗಡೆ ಬಸ್ ಇದೆ. ದೇವಸ್ಥಾನ ಹತ್ರ ನಿಲ್ಲಿಸುತ್ತೆ. ಬೇರೆ ಮತ್ತೆ ಈ ಆ ಟೈಮಲ್ಲಿ ಶಿವರಾತ್ರಿ ಟೈಮಲ್ಲಿ ಚನ್ನಪಟ್ಟಣ ಡಿಪೋ, ರಾಮನಗರ, ಕನಕಪುರ ಮತ್ತೆ ಆರವಾಡಿ ಫುಲ್ ಎಲ್ಲಾ ಡಿಪೋ ಗಾಡಿಗಳು ಇದೆ. ಅವತ್ತು 2 ದಿನ ಶಿವರಾತ್ರಿ ಹಬ್ಬದ ದಿನ. ಇದಕ್ಕೆ ಅದಾದ್ಮೇಲೆ ಮತ್ತೆ ಯುಗಾದಿ ಹಬ್ಬ 8 ದಿನಕ್ಕೆ ಅಮ್ಮನ ಕೊಂಡ ಬೀಳುತ್ತೆ ಇಲ್ಲಿ ಮೇ. ಅದು 7-8 ದಿನ ಜಾತ್ರೆ ನಡೆಯುತ್ತೆ. ತುಂಬಾ ವಿಶೇಷವಾಗಿರ್ತದೆ, ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಅಂದ್ರೆ ಯುಗಾದಿ ಆದ 8 ದಿನಕ್ಕೆ, ಯುಗಾದಿ ಹಬ್ಬ 8 ದಿನಕ್ಕೆ, ಈಗ 15 ದಿನಕ್ಕೆ ಡೇಟ್ ಹೆಂಗ್ ಸಿಗುತ್ತೆ ಆ ಡೇಟ್ ಸಿಕ್ಕಾಗೆ ನಡೆಯುತ್ತೆ. ಅಂದ್ರೆ ಈ ಕನಕಪುರದಿಂದ ಇಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ? ಕನಕಪುರದಲ್ಲಿ 24 ಕಿಲೋಮೀಟರ್. 24 ಕಿಲೋಮೀಟರ್. ಒಂದೇ ಸಂಗಮ ರೋಡ್ ಮೇನ್ ರೋಡ್, ಕನಕಪುರ ಟು ಸಂಗಮ ರೋಡ್. ಅಲ್ಲಿ ಕೆಲವರು ಆಚೆ ಎಳಿದು ನಡ್ಕೊಂಡು ಬರ್ತಾರೆ. ಬಸ್ಸೇ ಬರುತ್ತೆ ಒಳಗಡೆ. ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ ನಿಲ್ಸೋದು. ಈ ಚುಂಚಿ ಪಾಲ್ಸ್ ಇದೆ. ಚುಂಚಿ ಪಾಲ್ಸ್ ಗಾಡಿ ಪ್ರತಿಯೊಂದು ಇಲ್ಲಿ ಹೋಗ್ಬೋದು. ಅಷ್ಟು ಗೊತ್ತಾಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ 2 ಆಗಿರ್ತೀನಿ, ಅದು ನೋಡ್ಕೊಂಡು ಕೂಡ ಬರ್ಬೋದು ಅಂತ ಹೇಳ್ತಾ ಧನ್ಯವಾದ.